ಆನೇಕಲ್ ತಾಲೂಕಿನ ಕವಲ ಹೊಸಹಳ್ಳಿಯ ಬಳಿ ಇರುವ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಹಾಗೂ ಸಮಾನತೆಯ ಹೋರಾಟಗಾರರಾದ ಸಾವಿತ್ರಿಬಾಯಿ ಬಾಪುಲೆ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪದಾಧಿಕಾರಿಗಳು ಮತ್ತೆ ಸಾವಿತ್ರಿಬಾಯಿ ಬಾಪುಲೆರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಮಾತನಾಡಿ, ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಬಾಪುಲೆರವರ ಜೀವನ ರೋಚಕವಾದದ್ದು. ಸಮಾಜದ ಬಹಿಷ್ಕಾರ ಹಾಗೂ ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸುತ್ತಿದ್ದರೂ ಛಲ ಬಿಡದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದ ಸಾವಿತ್ರಿಬಾಯಿ ಬಾಪುಲೆರವರನ್ನು ದೇಶದ ಜನತೆ ಎಂದಿಗೂ ಮರೆಯಬಾರದು ಎಂದು ಹೇಳಿದರು. ಇನ್ನು ಈ ವೇಳೆ ಡಾಕ್ಟರ್ ಮೀನಾಕ್ಷಿ ವಜ್ರಪ್ಪರವರು ಮಾತನಾಡಿ, ಶಿಕ್ಷಣ ಹಾಗೂ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಮಾನವಾದ ಹಕ್ಕು ಪಡೆಯಲು ಮಾತೆ ಸಾವಿತ್ರಿಬಾಯಿ ಬಾಪುಲೆ ಹಾಗೂ ಅಂಬೇಡ್ಕರ್ ಅವರು ಕಾರಣರಾಗಿದ್ದಾರೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಮಧುರಾಜ್, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ದೊಡ್ಡ ಹಗಡಿ ಯಲ್ಲಪ್ಪ, ಜಾಲಿ ವೆಂಕಟೇಶ್, ಕ್ರೀಡಾಪಟು ಸುನಿಲ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಇಂತಹ ಸಮಾಜಕ್ಕೆ ಆಗ ವಿದ್ಯೆ ಕಲಿಯೋ ಅವಕಾಶ ಇರಲಿಲ್ಲ. ಮಹಿಳೆಯರಿಗಂತೂ ಇಲ್ಲವೇ ಇಲ್ಲ. ಅವರು ಮೇಲ್ಜಾತಿ ಆಗಿರ್ಬೋದು, ಕೆಳಜಾತಿ ಆಗಿರ್ಬೋದು, ಮಹಿಳೆಯರು ವಿದ್ಯೆ ಕಲಿಯೋ ಅವಕಾಶ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಜ್ಯೋತಿ ಬಾಪುಲೆಯವರ ಚಿಕ್ಕಮ್ಮ ಸುಗುಣಾಬಾಯಿ ಬ್ರಿಟಿಷರ ಸಹಾಯ ಪಡ್ಕೊಂಡು ಜ್ಯೋತಿ ಬಾಪುಲೆಯವರನ್ನ ಸ್ಕೂಲ್ಗೆ ಸೇರಿಸ್ತಾರೆ. ಸ್ಕೂಲ್ಗೆ ಸೇರಿದಾಗ ಜ್ಯೋತಿ ಬಾಪುಲೆ ಅವರು ವಿದ್ಯೆ ಕೂಡ ಪಡ್ಕೊಳ್ತಾರೆ. ನಮ್ಮ ಮಾತೆ ಸಾವಿತ್ರಿಬಾಯಿ ಫುಲೆಯವರಿಗೆ ವಿದ್ಯೆಯಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ಜ್ಯೋತಿ ಬಾಪುಲೆಯವರೇ ಅವರಿಗೆ ಮೊದಲನೇ ಗುರು ಆಗ್ತಾರೆ. ಜ್ಯೋತಿ ಬಾಪುಲೆಯವರೇ ಮೊದಲನೇ ಗುರು ಆಗ್ತಾರೆ. ಅಂದರೆ ಹೆಂಡತಿಗೆ ಅವರ ಗಂಡನೇ ವಿದ್ಯೆ ಕಲಿಸ್ತಾರೆ. ನಂತರ 1847ರಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಶ್ರೀಮತಿ ಮಿಂಚಲ್ ಅನ್ನೋರ ಒಬ್ಬ ನಾರ್ಮಲ್ ಅನ್ನೋ ಸ್ಕೂಲಲ್ಲಿ ಟೀಚರ್ಸ್ ಟ್ರೈನಿಂಗ್ ಪಡ್ಕೊಳ್ತಾರೆ. ಶಿಕ್ಷಕರ ಟ್ರೈನಿಂಗ್, ಟೀಚರ್ ಟ್ರೈನಿಂಗ್ ಪಡ್ಕೊಳ್ತಾರೆ. ಅವರು ಕೇವಲ ಆಗ 17 ವರ್ಷ ಆಗಿರುತ್ತೆ. 17 ವರ್ಷಕ್ಕೆ ಅವರು ಶಿಕ್ಷಕರ ಟ್ರೈನಿಂಗ್ ಪಡ್ಕೊಳ್ತಾರೆ. ಟೀಚರ್ ಟ್ರೈನಿಂಗ್ ಪಡ್ಕೊಂಡು ಅವರ ಗಂಡನ ಸಹಾಯದಿಂದ, ಅಂದರೆ ಜ್ಯೋತಿ ಬಾಪುಲೆ ಅವರ ಸಹಾಯದಿಂದ 1898ರಲ್ಲಿ ತಳ ಸಮುದಾಯದ ಹೆಣ್ಮಕ್ಳಿಗೋಸ್ಕರ, ಅಂದರೆ ಕೆಳ ಸಮುದಾಯದ ಹೆಣ್ಮಕ್ಳಿಗೋಸ್ಕರ ಒಂದು ಶಾಲೆಯನ್ನ ಪುಣೆಯಲ್ಲಿ ಪ್ರಾರಂಭಿಸ್ತಾರೆ. ಯಾಕೆ ಹೆಣ್ಮಕ್ಳಿಗೋಸ್ಕರನೇ ಸಾವಿತ್ರಿಬಾಯಿ ಫುಲೆ ಸ್ಕೂಲ್ ಓಪನ್ ಮಾಡಿದ್ರು? ಗಂಡ್ಮಕ್ಳಿಗೆ ಓಪನ್ ಮಾಡ್ಬೋದಾಗಿತ್ತಲ್ಲ. ತದನಂತರದಲ್ಲಿ ಓಪನ್ ಮಾಡ್ತಾರೆ. ಆದರೆ ಮೊದಲನೇ ಬಾರಿಗೆ 1848ರಲ್ಲಿ ಜ್ಯೋತಿಬಾಯಿ ಫುಲೆ ಅವರು ಏನು ಮಾಡ್ತಾರೆ, ಸಾವಿತ್ರಿಬಾಯಿ ಫುಲೆ ಅವರು ಮತ್ತೆ ಜ್ಯೋತಿ ಬಾಪುಲೆ ಅವರು ಇಬ್ಬರು ಸೇರಿ ಹೆಣ್ಣು ಮಕ್ಕಳಿಗೆ ಪುಣೆಯಲ್ಲಿ ಒಂದು ಸ್ಕೂಲನ್ನು ಓಪನ್ ಮಾಡ್ತಾರೆ. ಯಾಕೆ ಅಂತ ಕೇಳಿದಾಗ ಸಾವಿತ್ರಿಬಾಯಿ ಫುಲೆ ಅವರು ಹೇಳ್ತಾರೆ, ತಾಯಿಯಿಂದ ಮಕ್ಕಳು ಹಲವಾರು ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ತಾರೆ. ಹಾಗಾಗಿ ದೇಶದ ಹಿತ ಮತ್ತು ಸುಖವನ್ನು ಬಯಸೋರು ಸ್ತ್ರೀಯರ ಸ್ಥಿತಿಗತಿಗಳತ್ತ ಗಮನ ಹರಿಸಬೇಕು. ದೇಶ ಪ್ರಗತಿ ಅಂದರೆ ಡೆವಲಪ್ಮೆಂಟ್ ಆಗಬೇಕಂದ್ರೆ ಹೆಣ್ಣು ಮಕ್ಕಳ ಎಜುಕೇಶನ್ ತುಂಬ ಇಂಪಾರ್ಟೆಂಟು, ಶಿಕ್ಷಣ ತುಂಬ ಇಂಪಾರ್ಟೆಂಟು. ಇದೆಲ್ಲ ನಾನು ಆಲೋಚನೆ ಮಾಡಿ ಮೊದಲನೇ ಬಾರಿಗೆ ನಾನು ಹೆಣ್ಣು ಮಕ್ಕಳಿಗೆ ಸ್ಕೂಲನ್ನು ಪ್ರಾರಂಭಿಸಿದ್ದೀನಿ ಅಂತ ಹೇಳ್ತಾರೆ ಅವರು. ಆಗಿನ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಕಲಿಯೋದೇ ಒಂದು ದ್ರೋಹ. ಆ ಸಮಾಜದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಶಿಕ್ಷಣ ಕಲಿಯೋದು, ಅದರಲ್ಲೂ ಇನ್ನೊಬ್ಬ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಕಿಯಾಗಿರ್ತಾರೆ. ಇದು ಆ ಸಮಾಜದಲ್ಲಿ ಆಗಿನ ಕಾಲಘಟ್ಟದಲ್ಲಿ ದೊಡ್ಡ ದ್ರೋಹ. ಸಮಾಜ ದ್ರೋಹಿಗಳಂತ ಇವನ್ನ ಬಿಂಬಿಸ್ತಾ ಇದ್ರು. ಸಾವಿತ್ರಿಬಾಯಿ ಫುಲೆ ಅವರು ಪಾಠ ಮಾಡಕ್ ಹೋದಾಗ ಕೇಳಿರ್ತೀರ ಎಲ್ಲಾದ್ರು, ಪಾಠ ಮಾಡಕ್ ಹೋದಾಗ ಊರಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಜನ ವಿರೋಧ ಮಾಡ್ತಿದ್ರು. ಅವ್ರ ಮೇಲೆ ಕಲ್ಲುಗಳನ್ನ ಎರ್ಚ್ತಾ ಇದ್ರು, ಸಗಣಿ ನೀರನ್ನ ಚೆಲ್ತಾ ಇದ್ರು, ಕೆಟ್ಟ ಶಬ್ದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ರು, ಮತ್ತೆ ಕೆಸರು ನೀರನ್ನ ಸುರಿತಾ ಇದ್ರು ಅವ್ರ ಮೇಲೆ. ನಾವಾದ್ರೆ ಏನ್ ಮಾಡ್ತೀವಿ? 200 ವರ್ಷಗಳಾದ್ರೂ ಕೂಡ ವಿದ್ಯೆ ಕಲ್ತರೂ ಕೂಡ ನಮ್ಮ ಮೇಲೆ ಯಾರಾದ್ರೂ ಹಾಕಿದ್ರೆ ನಾವೇನ್ ಮಾಡ್ತೀವಿ?
ಹಾಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾವು ಸುಮ್ಮನೆ ಇರ್ತೀವ, ಒಂದು ಗಾಡಿ ಮಾಡ್ತೀವಿ, ಇಲ್ಲ ಅಂದ್ರೆ ಬಿಟ್ಬಿಡ್ತೀವಿ, ಅಷ್ಟೇ ತಾನೇ. ಬಟ್ ಅವ್ರು ಹಂಗೆ ಮಾಡಲಿಲ್ಲ. ಅವ್ರು ಏನೋ ಕೆಟ್ಟದ್ದು ಬಯಸಲ್ಲ. ಬಂದು ಮನೆಗೆ ಏನು ಮಾಡ್ತಾರೆ, ತನ್ನ ಗಂಡನ ಕೇಳ್ತಾರೆ, ನಾನು ಹೋಗೋದಿಲ್ಲ, ನಾಳೆಯಿಂದ ನಾನು ಪಾಠ ಮಾಡೋಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಹಚ್ಕೊಳ್ತಾರೆ. ಆಗ ಜ್ಯೋತಿ ಬಾಪುಲೆ ಅವರು ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಏನಂದ್ರೆ, ಸಾವಿತ್ರಿ, ನಿನ್ನಿಂದ ಈ ಸಮಾಜದಲ್ಲಿ ಮಹಾನ್ ಕಾರ್ಯ ಆಗಬೇಕಾಗಿದೆ, ಮಹಾನ್ ಕ್ರಾಂತಿನೇ ಆಗಬೇಕಾಗಿದೆ. ಇವತ್ತು ಏನು ಈ ಜನ ನಿನ್ನ ಮೇಲೆ ಸಗಣಿ ನೀರು ಎರಚ್ತಾ ಇದ್ದಾರೆ, ಕಲ್ಲು ತೂರಾಡ್ತಾ ಇದ್ದಾರೆ, ಅವರು ನಾಳೆ ನಿನ್ನ ಪುತ್ಥಳಿಗೆ, ಅಂದ್ರೆ ಸ್ಟ್ಯಾಚ್ಯೂ ಇದೆಯಲ್ಲ, ಆ ನಿನ್ನ ಪುತ್ಥಳಿಗೆ ಹೂಮಾಲೆ ಹಾಕ್ತಾರೆ ಅಂತ ಹೇಳ್ತಾರೆ. ಆಗ ಮತ್ತೆ ಸಾವಿತ್ರಿಬಾಯಿ ಫುಲೆ ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ದಿನ ಹೋಗ್ಬೇಕಲ್ವಾ, ಆಗ ಅವರ ಬ್ಯಾಗಲ್ಲಿ ಒಂದು ಸೀರೆ ಮಡಚಿಟ್ಕೊಳ್ತಾರೆ. ಯಾಕೆ? ಮತ್ತೆ ಪಾಠ ಮಾಡಕ್ ಹೋದ್ರೆ ಊರಿನ ಜನ ಏನ್ ಮಾಡ್ತಾರೆ, ಅವ್ರನ್ನ ಬೈಯೋದು, ಕಲ್ಲಲ್ಲಿ ಹೊಡೆಯೋದು, ಸಗಣಿ ನೀರು ಹಾಕೋದು, ಕೆಸರು ನೀರ್ನ ಅವ್ರ ತಲೆ ಮೇಲೆ ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಒಂದು ಸೀರೆಯನ್ನ ಅವ್ರ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಯಾವಾಗಲೂ ಮಾಡ್ದಂಗೆ ಊರಿನ ಜನ ಏನ್ ಮಾಡ್ತಾರೆ, ಕಲ್ಲು ಎರಚೋದು, ಸಗಣಿ ನೀರು ಹಾಕೋದು, ಕೆಸರು ನೀರು ಹಾಕೋದು, ಕೆಟ್ಟ ಮಾತುಗಳಿಂದ ಬೈತಾರೆ. ಅದನ್ನೆಲ್ಲ ಅವರು ಏನ್ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ತೂರ್ತಾ ಇರೋಂಥ ಕಲ್ಲು, ಅವ್ರು ಹಾಕ್ತಾ ಇರೋಂಥ ಸಗಣಿ ನೀರು, ಇದೆಲ್ಲ ನನಗೆ ಹೂವು ಇದ್ದಂಗೆ ಅಂತೇಳಿ ಪರಿಗಣಿಸಿ ಅವ್ರು ಏನ್ ಮಾಡ್ತಾರೆ, ಮುಂದೆ ಹೋಗಿ ಸ್ಟೂಡೆಂಟ್ಸ್ ಬರ್ದಿದ್ದು ಮೊದಲೇ ಶಾಲೆಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಅವ್ರ ಬ್ಯಾಗಲ್ಲಿದ್ದಂತಹ ಏನೋ ಅವ್ರು ಗಲೀಜಾಗಿದೆಯಲ್ಲ ಆ ಸೀರೆನ ಬಿಚ್ಚಿ ಬ್ಯಾಗಲ್ಲಿದ್ದಂಥ ಸೀರೆ ಉಟ್ಕೊಂಡು ಮಕ್ಕಳು ಬರ್ದಿದ್ದು ಮುಂದೆನೆ ರೆಡಿ ಆಗಿರ್ತಾರೆ ಪಾಠ ಮಾಡೋದು. ನೋಡಿ ಅವ್ರಿಗೆ ಎಷ್ಟೊಂದು ಪ್ರೇರಣೆ, ಸಮಾಜವನ್ನ ಪರಿವರ್ತನೆ ಮಾಡ್ಬೇಕಂತ ಆ ಹುಮ್ಮಸ್ಸು ಅವ್ರಿಗೆಲ್ಲ 200 ವರ್ಷಗಳಿಂದಲೇ. ಇದೆಲ್ಲ ಪ್ರತಿಯೊಬ್ಬರಿಗೂ ಬರೋದಿಲ್ಲ ಅಂತ ಮಾತೆ ತ್ಯಾಗಮಯಿ ಅಂತ ಸಾವಿತ್ರಿಬಾಯಿ ಫುಲೆ ಅಂತವ್ರು ಮಾತ್ರ ನಮ್ಗೆ ಬರೋಕ್ಕೆ ಸಾಧ್ಯ. ಮಕ್ಕಳು ಬರೋಷ್ಟಕ್ಕೆ ರೆಡಿ ಆಗ್ತೀವಿ. ಈಗಿರುವಾಗ 1849ರಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರ ತಂದೆ, ಯಾರ ತಂದೆ, ಜ್ಯೋತಿ ಬಾಪುಲೆ ಅವ್ರ ತಂದೆ ಸೊಸೆನ ಮತ್ತೆ ಮಗನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಯಾಕೆ ಅಂತಂದ್ರೆ, ಆಗ ವಿದ್ಯೆ ಕಲಿಸ್ಕೊಟ್ರೆ ಬ್ರಾಹ್ಮಣರ ಪಠ್ಯದ ಪ್ರಕಾರ, ಅಂದ್ರೆ ಬ್ರಾಹ್ಮಣರ ಪ್ರಕಾರ ಪಾಪಿಗಳು. ಈಗ ನಾನು ವಿದ್ಯೆ ಕಲಿಸ್ತಾ ಇದ್ದೀನಿ ಅಂದ್ರೆ ನಾನು ಪಾಪಿ. ಅವ್ರ ಪ್ರಕಾರ ವಿದ್ಯೆ ಅನ್ನೋದು ಯಾರಿಗೆ ಸೀಮಿತ ಆಗಿತ್ತು ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ. ಅದು ಲೇಡೀಸ್ ಇಲ್ಲ, ಬ್ರಾಹ್ಮಣರಲ್ಲಿ ಕೂಡ ಮಹಿಳೆಯರಿಗೆ ವಿದ್ಯೆ ಕಲಿಯೋ ಅವಕಾಶ ಇರಲಿಲ್ಲ. ಅವರ ಪ್ರಕಾರ ಶೂದ್ರರು, ಅತಿ ಶೂದ್ರರು ವಿದ್ಯೆ ಕಲಿತ್ರೆ ಅಥವಾ ಕಲಿಸ್ಕೊಟ್ರೆ ಏನು, ಪಾಪಿಗಳು ಅಂತಿತ್ತು. ಅವ್ರೇನ್ ಮಾಡ್ತಿದ್ರು, ದಿನ ಬೆಳಗಾದ್ರೆ ಅವ್ರ ತಂದೆ ಹತ್ರ ಬಂದು ಜಗಳ ಮಾಡ್ತಿದ್ರು, ಈ ಮಗನ್ನ ಶಾಲೆ ಮುಚ್ಚಕ್ಕೇಳು, ಇಲ್ಲಾಂದ್ರೆ ಹೊರಗಡೆ ಕಳಿಸು ಅಂತ. ಶಾಲೆ ಮುಚ್ಚಕ್ಕೆ ದಂಪತಿಗಳು ಒಪ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಊರು ಬಿಟ್ಟು ಹೊರಗಡೆ ಹೋಗ್ತಾರೆ, ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ. ಆಗ ಸಹಾಯ ಮಾಡಿದವರು ನಮ್ಮ ಮುಸ್ಲಿಂ ಬಾಂಧವರು, ಅದರಲ್ಲೂ ಗೆಳತಿ ಫಾತಿಮಾ ಶೇಖ್. ಇವ್ರಿಗೆ ಸಹಾಯ ಮಾಡ್ತಾರೆ, ಸ್ಕೂಲ್ ನಡ್ಸಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಸಾವಿತ್ರಿಬಾಯಿ ಫುಲೆ ಅವರು 1855ರಲ್ಲಿ ಕೆಲಸ ಮಾಡ್ತಾರಲ್ಲ, ಕೂಲಿ ಕಾರ್ಮಿಕರಿಗೆ ರಾತ್ರಿ ಶಾಲೆಗಳು ಕೂಡ ಓಪನ್ ಮಾಡ್ತಾರೆ. ಕೆಲಸಕ್ಕೆ ಹೋಗಿರ್ತಾರೆ, ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗಿರ್ತಾರೆ. 2 ಅಕ್ಷರ ಕಲೀಲಿ ಅಂತ ಹೇಳ್ಬಿಟ್ಟು ಅವರು ಬೆಳಗಿಂದ ಸಂಜೆವರೆಗೂ ಪಾಠ ಮಾಡಿದ್ರು ಕೂಡ ಮತ್ತೆ ರಾತ್ರಿ ಶಾಲೆಯನ್ನ ಓಪನ್ ಮಾಡ್ತಾರೆ. ಯಾರಿಗೋಸ್ಕರ ಅಂದ್ರೆ ಕೂಲಿ ಕಾರ್ಮಿಕರಿಗೋಸ್ಕರ. ಅವರು ಕೂಡ ವಿದ್ಯೆಯನ್ನು ಕಲೀಲಿ ಅಂತ. ಮತ್ತೆ 1863ರಲ್ಲಿ ಅನಾಥ ಮಕ್ಕಳಿಗೋಸ್ಕರ ಅನಾಥಾಶ್ರಮ ಕೂಡ ಪ್ರಾರಂಭ ಮಾಡ್ತಾರೆ. ಹಾಗೆ ಇನ್ನು ಮುಖ್ಯವಾಗಿ ಆಗ ದಲಿತ ಸಮಾಜಕ್ಕೆ ಏನು ನೀರು ಕೊಡ್ತಾ ಇರಲಿಲ್ಲ ಅಂತ ಗೊತ್ತು, ಊರೊಳಗಡೆ ಸೇರಿಸ್ಕೊಳ್ತಾ ಇರಲಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ನಮ್ಮ ದಲಿತ ಸಮುದಾಯಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ತನ್ನ ಮನೆ ಮುಂದೆನೆ ಒಂದು ಬಾವಿ ಇರ್ತೈತೆ. ಆಗೆಲ್ಲ ನೀವು ಗೊತ್ತಿರ್ಬೇಕು, ಏನು ಎಲ್ಲ ದೊಡ್ಡ ಜಾತಿ ಸಮುದಾಯದವರ ಮನೆ ಮುಂದೆ ಬಾವಿ ಇರ್ತಿತ್ತು, ಕುಡಿಯುವ ನೀರಿನ ಬಾವಿ. ಆ ಬಾವಿ ನೀರನ್ನ ಕೂಡ, ಆ ಬಾವಿನೇ ನಮ್ಮ ದಲಿತ ಸಮುದಾಯಕ್ಕೆ ಈ ದಂಪತಿಗಳು ಬಿಟ್ಕೊಟ್ರು. ಯಾಕೆ? ನಮ್ಮ ಜನಕ್ಕೆ ನೀರು ಕೂಡ ಇರಲಿಲ್ಲ, ಕೆರೆಯಲ್ಲಿ ಕೂಡ ನಾವು ನೀರು ಮುಟ್ಟಬಾರ್ದಾಗಿತ್ತು. ಮುಟ್ಟಿದ್ರೆ ನಮಗೆ ಏನಿತ್ತು, ಶಿಕ್ಷೆ ಕೊಟ್ಟಿದ್ರು. ನಮ್ಮ ಮಕ್ಕಳು ಏನಾದರೂ ಅಥವಾ ನಾವೇನಾದರೂ ಅವರು ಪಠಿಸಿದಂಥ ಮಂತ್ರಗಳನ್ನ ಕೇಳಿಸ್ಕೊಂಡ್ರೆ ನಮ್ಮ ಕಿವಿಗಳಲ್ಲಿ ಸೀಸಾನ ಆಗ್ತಾ ಇದ್ರು. ಒಂದು ವೇಳೆ ಏನಾದರೂ ನಾಲಿಗೆಯಲ್ಲಿ ಅವರು ಹೇಳಿದ್ದೀನಿ ಏನಾದರೂ ರಿಟರ್ನ್ ಏನಾದರೂ ಉಚ್ಚಾರಣೆ ಮಾಡಿದ್ರೆ ನಾಲಿಗೆ ಕೂಡ ಕಟ್ ಮಾಡ್ತಿದ್ರು. ಕೆಲವೊಂದು ಮೂವಿಗಳಲ್ಲಿ ನೋಡಿರ್ತೀವಿ ನಾವೆಲ್ಲ. ಸೊ ಇಂಥ ಪರಿಸ್ಥಿತಿಲಿ
ಇವರು ನಮಗೆ ವಿದ್ಯೆಯನ್ನು ಕೂಡ ನಡೆಯೋದ್ರ ಜೊತೆಗೆ ಅವರ ಒಂದು ಸ್ವಂತ ಬಾವಿ ನೀರನ್ನು ಕೂಡ ನಮ್ಮ ದಲಿತ ಸಮುದಾಯಕ್ಕೆ ಬಿಟ್ಟುಕೊಟ್ರು. ಇನ್ನು ನಿರಾಶ್ರಿತ ಸಮುದಾಯ, ನಿರಾಶ್ರಿತರಿಗೆ ಅಂದರೆ ಅತ್ಯಾಚಾರಕ್ಕೊಳಗಾದಂಥ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ನಿರಾಶ್ರಿತ ಮಹಿಳೆಯರಿಗೆ ಒಂದು ಕೇಂದ್ರ ಕೂಡ ಓಪನ್ ಮಾಡ್ತಾರೆ. ಹಾಗೆ ಆಗಿನ ಕಾಲಘಟ್ಟದಲ್ಲಿ ನಮ್ಮ ಸಮಾಜದ ಪಿಡುಗುಗಳಾದಂತಹ ಬಾಲ್ಯ ವಿವಾಹ, ಕೇಶಮಂಡನೆ, ಸತಿ ಸಹಗಮನ ಪದ್ಧತಿ. ಬಾಲ್ಯ ವಿವಾಹ ಗೊತ್ತಿದೆ, ಕೇಶಮಂಡನೆ ಗೊತ್ತಿದೆ. ಕೇಶಮಂಡನೆ ಅಂದರೆ ತಲೆ ಕೊಡಿಸೋದು. ಗಂಡ ಸತ್ತಾಗ ಏನು ಮಾಡ್ತಿದ್ರು, ಸತಿ ಸಹಗಮನ ಪದ್ಧತಿ ಅಂತಾರೆ. ಗಂಡ ಸತ್ತಾಗ ಹೆಂಡತಿಯನ್ನು ಕೂಡ ಗಂಡನ ಚಿತೆಯಲ್ಲಿ ಹಾಕ್ಬಿಟ್ಟು ಸುಟ್ಬಿಟ್ಟಿದ್ರು. ಒಂದು ವೇಳೆ ಕೆಲವೊಂದು ಸಮುದಾಯ ಸುಡಲಿಲ್ಲ ಅಂದ್ರೂ ಕೂಡ ಏನ್ ಮಾಡ್ತಿದ್ರು, ಆಕೆ ಮನೇಲೇ ಇರಬೇಕಾಗಿತ್ತು. ಆದರೆ ಕೇಶಮಂಡನೆ ಅಂದ್ರೆ ತಲೆಯನ್ನ ಓಡಿಸ್ತಿದ್ರು, ಮನೇಲೇ ಇರಬೇಕಾಗಿತ್ತು. ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಇರೋಂಗಿರಲಿಲ್ಲ. ಅಂತ ಒಂದು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡ್ತಾರೆ. ಅಂತ ಹೆಣ್ಮಕ್ಳಿಗೋಸ್ಕರ ಇವರು ಅಬಲಾಶ್ರಮವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅಬಲಾಶ್ರಮ ಅಂತ ಒಂದು ಆಶ್ರಮವನ್ನು ಕೂಡ ಇಂತಹ ಮಹಿಳೆಯರಿಗೆ ಅವರು ಓಪನ್ ಮಾಡ್ತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಆಗ ಕ್ಷಾಮ ಅಂತಂದ್ರೆ ಭೀಕರವಾಗಿ ಏನು ಮಳೆ ಇದ್ದಾಗ ತುಂಬಾ ಕಷ್ಟ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ, 2 ವರ್ಷಗಳ ಕಾಲ ಅವರು ಸತತವಾಗಿ ದುಡಿತಾರೆ ಕ್ಷಾಮ ಕಾಲದಲ್ಲಿ. ಇನ್ನು ಅವರು 14 ಸ್ಕೂಲುಗಳಿಗೆ ಮಾಲೀಕರಾಗಿರ್ತಾರೆ. ಸಾವಿತ್ರಿಬಾಯಿ ಫುಲೆ ದಂಪತಿಯವರು 14 ಸ್ಕೂಲುಗಳನ್ನು ಓಪನ್ ಮಾಡಿರ್ತಾರೆ. ಈ ಎಲ್ಲ ಸ್ಕೂಲುಗಳ ಶಾಲೆಗಳ ಅಧಿಕಾರವನ್ನ, ಆಡಳಿತವನ್ನ ಸಾವಿತ್ರಿಬಾಯಿ ಫುಲೆ ಅವರೇ ನಿರ್ವಹಿಸಿಕೊಂಡಿರ್ತಾರೆ. ಶಿಕ್ಷಕಿಯಾಗಿ, ಸಂಚಾಲಕರಾಗಿ, ಮತ್ತೆ ಮುಖ್ಯೋಪಾಧ್ಯಾಯಿಯಾಗಿ ಕೂಡ ಇವರು ಕೆಲಸ ಮಾಡ್ತಾ ಇರ್ತಾರೆ. ಆಗ ಬ್ರಿಟಿಷರು ಇವರ ಸಾಧನೆಯನ್ನ, ಇವರು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಕಾರ್ಯವನ್ನ ಗುರುತಿಸಿ, ಸಾವಿತ್ರಿ ಫುಲೆಯವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ ಅವಾರ್ಡ್ ಕೂಡ ಕೊಡ್ತಾರೆ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮೇಡಮ್ ಹಲವಾರು ವಿಚಾರಗಳು ಮಾತಾಡ್ತಾ ಇದ್ರು. ಮಹಿಳೆಯಾಗಿ ಈಗಿನ ಕಾಲಘಟ್ಟಕ್ಕೆ ಇಂಥ ಸಾವಿರಾರು ಅವರು ಟೀಚರು, ಅಂಥ ಸಾವಿರಾರು ಶಿಕ್ಷಕರನ್ನ, ಟೀಚರ್ನ ಒಂದು ರೀತಿಯ ಹುಟ್ಟಿಗೆ ಒಂದು ರೀತಿಯ ಜನ್ಮ ತರೋದಕ್ಕೆ ಮೂಲ ಕಾರಣ ಸಾವಿತ್ರಿಬಾಯಿ ಫುಲೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈಗಿನ ವ್ಯವಸ್ಥೆ ಇದೆಯಲ್ಲ, ಈಗಿನ ವ್ಯವಸ್ಥೆ ರೀತಿ ಹಿಂದೆ 100-200 ವರ್ಷಗಳಿಂದ ಹಂಗಿರಲಿಲ್ಲ. ಅವಾಗೆಲ್ಲ ಅಂದ್ರೆ ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರೆ ಅದು ಸಾಧಾರಣ ವಿಚಾರನೂ ಅಲ್ಲ, ಒಂದು ರೀತಿಯಾದ ಒಂದು ಕ್ರಾಂತಿ. ಯಾರೋ ಒಂದು ಅಕ್ಷರ ಕಲಿತಾ ಇದ್ದಾರೆ ಅಂದ್ರೆ ಅದು ಒಂದು ರೀತಿಯ ಕ್ರಾಂತಿ, ಒಂದು ರೀತಿ ಎಲ್ಲ ದೌರ್ಜನ್ಯ, ದಬ್ಬಾಳಿಕೆಗಳನ್ನ ವಿರೋಧಿಸಿ ಮೀರಿ ಆ ಶಿಕ್ಷಣ ಪಡೆಯುವಂತ ಒಂದು ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಬರೀ ಹೋರಾಟದ ಅಲ್ಲದೆ ಸಾಮಾಜಿಕವಾಗಿ ಮಹಿಳೆಯರ ಮೇಲೆ ನಡೀತಾ ಇದ್ದಂತ ಒಂದು ದಬ್ಬಾಳಿಕೆ, ದೌರ್ಜನ್ಯ, ಅದಕ್ಕೂ ಜೊತೆಯಲ್ಲಿ ನ್ಯಾಯ ಕೊಡಿಸಬೇಕು ಅಂತೇಳಿ ಬಹಳ ಶ್ರಮ ಪಟ್ಟು ಶಿಕ್ಷಣ ಜೊತೆಗೆ ಇವಾಗ ಮೇಡಮ್ ಅವ್ರು ಮಾತಾಡ್ತಾ ಇದ್ರೆ ವಿಧವೆಯರಿಗೆ ಒಂದು ರೀತಿ ತಲೆ ಬೋಡ್ಸಂತ ವ್ಯವಸ್ಥೆ ಇರ್ಬೋದು, ದಲಿತರಿಗೆ ತನ್ನ ಆವರಣದಲ್ಲಿ ನೀರು ಕೊಡುವಂತ ವ್ಯವಸ್ಥೆ ಇರ್ಬೋದು, ಮತ್ತೆ ಕೂಲಿಕಾರರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಂತವ್ರಿಗೆ ಅವ್ರಿಗೆ ಶಿಕ್ಷಣ ವಂಚಿತರಾಗಬಾರ್ದು, ಸಂಜೆ ಆದ್ರೂ ಅವ್ರಿಗೆ ಶಿಕ್ಷಣ ಕೊಡಬೇಕು, ಅಕ್ಷರ ಕೊಡಬೇಕು, ಜ್ಞಾನ ಕೊಡಬೇಕು ಅಂತೇಳಿ ಅವರ ಸಮಯವನ್ನ, ಅಂದ್ರೆ ಕಲಿಯುವಂತವ್ರಿಗೆ ಸಮಯವನ್ನ, ಅಂತ ಸಮಯವನ್ನು ನಿಗದಿಪಡಿಸಿ ಅವರಿಗೆ ಶಿಕ್ಷಣ ಕೊಡುವಂತದ್ದು ನಾವು ಮಾಡ್ತಾ ಇದ್ದೀವಿ. ಮತ್ತು ಒಂದು ರೀತಿ ಇವಾಗ ಅವ್ರಿಗೆ ನಮ್ಗೆ ಆದರ್ಶ, ಅದೇ ಆದರ್ಶ ಇವತ್ತು ಹಿಂದೆ ನಾವು ಇತಿಹಾಸವನ್ನು ಮೆಲುಕು ಹಾಕಬೇಕು. ಸಾವಿತ್ರಿಬಾಯಿ ಫುಲೆ ಅವರು ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ, ಅವರ ಹಿಸ್ಟ್ರಿ ಜೊತೆಗೆ ನಮ್ಮ ಮುಂದಿನ ಜವಾಬ್ದಾರಿ ಏನಿದೆ, ನಮ್ಮ ಈಗಿನ ಜವಾಬ್ದಾರಿ ಏನಂದ್ರೆ ಈಗ ಇವಾಗ ಕರ್ನಾಟಕ ರಿಪಬ್ಲಿಕ್ ಸೇನೆ ಸಂಘಟನೆ ಇದೆಯಲ್ಲ, ಅವರ ಆದರ್ಶ ಫುಲೆಯವರ ಜ್ಯೋತಿ ಸಾವಿತ್ರಿಬಾಯಿ ಫುಲೆಯವರ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಸೀಮಿತ ಮಾಡೋದ ಅಲ್ಲ. ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆಗೆ ಸಾವಿತ್ರಿಬಾಯಿ ಫುಲೆಯವರ ಒಂದು ಜನ್ಮದಿನ ಮಾಡೋದ್ರ ಜೊತೆಗೆ ಒಂದು ಜವಾಬ್ದಾರಿಗಳು ತಗೊಬೇಕು ಅಂತೇಳಿ ನಾನು ವೇದಿಕೆ ಮುಖಾಂತರ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈಗ ಒಂದು ಮಹಿಳೆಯರಿಗೆ ಈಗೆಲ್ಲ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯ ಅನುಕೂಲಗಳು ಸಿಕ್ಕಿದೆಯಾ? ಇಲ್ಲ. ನಾವು ನೋಡ್ತಾ ಇದ್ದೀವಿ, ನಾನು ಸುಮಾರು ಸರಿ ಹೇಳ್ತಾ ಇದ್ದೀನಿ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಈ ಭಾಗದಲ್ಲಿ ಉದಾಹರಣೆ, ಬಟ್ ಎಲ್ಲ ಮಹಿಳೆಯರಿಗೂ ದೌರ್ಜನ್ಯ, ವಂಚನೆ ನಡೀತಾ ನ್ಯಾಯ ಸಿಗದೆ ಇರೋಂಥ ಸಂದರ್ಭದಲ್ಲೂ ಈಗ ನಾವು ನಮ್ಮ ಭಾಗದಲ್ಲಿ ಹೇಳ್ತಾ ಇದ್ವಿ, ಇವಾಗ ನೀವು ಅಷ್ಟೇ ಒಂದಷ್ಟು ಸಂಗ್ರಹ ಮಾಡ್ಕೊಬೇಕು. ರಿಪಬ್ಲಿಕನ್ ಸೇನೆ ನಮ್ಮ ಯುವ ಮುಖಂಡರಾದಂಥ ರಾಜ್ಯಾಧ್ಯಕ್ಷರು ನಮ್ಮ ಪ್ರಜ್ವಲ್ ಬ್ರದರ್ ಇದ್ದಾರೆ, ಮತ್ತೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ವೆಂಕಟೇಶ್ವರು ಬ್ರದರ್ ಇದ್ದಾರೆ.
ಈ ತಾಲೂಕಿನಲ್ಲಿ ನಾವೆಲ್ಲ ಹುಟ್ಟಿ ಸಂಘಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಸಂಘಟನೆಗೆ ಹೋಗುವಂಥ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ ಎಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ದಲಿತ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಗಳಾಗಿ ದಲಿತ ಹೆಣ್ಣುಮಕ್ಕಳ ಮೇಲೆ ಕೊಲೆಗಳಾಗಿದೆ, ಅದೆಷ್ಟು ನ್ಯಾಯ ಸಿಕ್ಕಿದೆ, ಇನ್ನೆಷ್ಟು ನ್ಯಾಯನೇ ಸಿಗದೇ ಇರೋಂಥ ಪ್ರಕರಣಗಳಿದೆ. ಉದಾಹರಣೆ ಸಬ್ಬಂಗ್ಲ ಅನ್ನೋ ಗ್ರಾಮದಲ್ಲಿ ಒಂದು ದಲಿತ ಮಹಿಳೆ ಕೊಲೆ ಆಗಿದೆ, ಇದುವರೆಗೂ ಆ ಮಹಿಳೆಗೆ ನ್ಯಾಯ ಸಿಕ್ಕಿಲ್ಲ, ಯಾವುದೇ FIR ಆಗಿಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ. ಅಂದ್ರೆ ನಾವೆಲ್ಲ ಇವತ್ತು ದಲಿತ ಮುಖಂಡರು ದಲಿತ ಸಂಘಟನೆಗೆ ಇದ್ದೀವಿ, ನಾವೆಲ್ಲ ಯಾಕೆ ಸುಮ್ಮನೆ ಇದ್ದೀರಿ? ಇದನ್ನೆಲ್ಲ ನಾವು ಹೋರಾಟ ಮಾಡಬೇಕು. ಇವತ್ತು ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕು. ಅದು ಒಂದು ಉದಾಹರಣೆ ಹೇಳಿದೆ, ಇನ್ನು ತಾಲೂಕಾದ್ಯಂತ ಹಲವಾರು ಈ ಥರದ ಪ್ರಕರಣಗಳಿದೆ, ಅಂಥವ್ದು ನಾವು ಮೆಲುಕಾಕ್ಬೇಕು. ಇವತ್ತು ನಾವು ಯಾಕೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆ ಇವತ್ತು ನಾವು ವೇದಿಕೆಯಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಇತಿಹಾಸ ಇವತ್ತು ನಮ್ಮ ಜಗದೀಶಂಕರ್ ಸಾಹೇಬರು ಅವರು ಇವತ್ತು ಕೃಷಿಗೊಂದು ಭೂಮಿ ಮತ್ತೆ ಒಂದು ಜನರಿಗೆ ಒಂದು ಸೂರಿಗಾಗಿ ಇವತ್ತು ಹಲವಾರು ಹೋರಾಟಗಳು ಮಾಡಿ ಇವತ್ತು ತಾಲೂಕಾದ್ಯಂತ ಅಲ್ಲೆಲ್ಲ ತುಂಬಾ ಕಡೆ ಕುಪತ್ರಗಳು ಮತ್ತೆ ಅವರ ಕುಡಿಯೋ ನೀರು ಮತ್ತೆ ಚರಂಡಿ ಜನರ ಬೇಸಿಕ್ ಬೇಕಾದಂತ ಜನರಿಗೆ ತೀರಾ ಅಗತ್ಯ ಇರುವಂತ ಸೌಕರ್ಯಗಳಿಗಾಗಿ ಹಲವಾರು ಹೋರಾಟಗಳು ಮಾಡಿ ಸಕ್ಸಸ್ ಆಗಿದ್ದಾರೆ. ಆಮೇಲೆ ಇವತ್ತೇ ಜಗದೀಶಂಕರ್ ಸಾಹೇಬರನ್ನು ಹೋರಾಟ ಮಾಡಿದ್ರು ಅಂದ್ರೆ ಇಡೀ ಇವತ್ತು ಅಸೆಂಬ್ಲಿ ವಿಧಾನಸೌಧ ನೋಡ್ತಾ ಇದ್ರು, ಏನೋ ಹೋರಾಟ ತಗೊಂಡಿದ್ದಾರೆ, ಏನೋ ಜನರ ಸಮಸ್ಯೆ ಇದೆ, ಆ ಕಡೆ ನೋಡ್ಬೇಕು ಅಂತೇಳಿ ಆಗಿನ ಯಾರು ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, MLAಗಳಾಗಿರ್ಬೋದು, ಅಲ್ಲಿ ಸಮಸ್ಯೆ ಇದೆ, ಹಂಗಾಗಿ ಅವತ್ತೇ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಅಂತೇಳಿ ಹಲವಾರು ಹೋರಾಟದ ಮುಖಾಂತರ ತುಂಬಾ ಸಮಸ್ಯೆಗಳು ಬಗೆಹರಿಸಿದಂತ ಇತಿಹಾಸ ಇವತ್ತು ನಮ್ಮ ಜಗದೀಶಂಕರ್ ಸಾಹೇಬರು ಮತ್ತು ಸಂಘಟನೆಗಳಿಗಿದೆ. ಮತ್ತೆ ಈಗ ಅವರ ಮಗನಾದಂತ ಅವರು ಈ ಒಂದು ಸಂಘಟನೆ ಜವಾಬ್ದಾರಿ ತಗೊಂಡು ನಾನೇನಾದ್ರೂ ಮಾಡಬೇಕು, ಈ ತಾಲೂಕು ಏನಾದ್ರೂ ಕೊಡುಗೆ ಕೊಡಬೇಕು, ಇನ್ನೂ ಹಲವಾರು ಸಮಸ್ಯೆಗಳು ದಲಿತರು ಅಸ್ಪೃಶ್ಯರಾಗಿ ಇನ್ನೂ ನಾವು ಎಲ್ಲ ಸರೋಗಿದ್ದೀರಿ ಅನ್ನೋದ್ರ ಜೊತೆಗೆ ಪ್ರತಿ ಹಳ್ಳಿಗೆ ಹೋದಾಗ ಆ ಅಸ್ಪೃಶ್ಯದ ಆಚರಣೆ ಸ್ವರೂಪ ಬೇರೆ ಆಗಿದೆ. ಅಸ್ಪೃಶ್ಯದ ಆಚರಣೆ ಇದೆ, ಅದು ಸ್ವರೂಪ ಬೇರೆ ಆಗಿದೆ. ಹಂಗಾಗಿ ಅದಕ್ಕೇನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವರು ಈ ಸಂಘಟನೆ ಹೆಸರಲ್ಲಿ ಏನಾದರೂ ಮಾಡಬೇಕು ಅಂತ ಬಂದಿದ್ದಾರೆ. ನನಗೊಂದು ಬಹಳ ಖುಷಿ ಆಯಿತು. ಈ ದಲಿತ ಸಂಘಟನೆಗಳು ಇವತ್ತು ನಾವು ನೋಡಿದ್ದೀವಿ, ಒಂದಷ್ಟು ಆಸಕ್ತಿ ನಾವೆಲ್ಲ ಸೇರ್ಕೊಳ್ಕೊಂಡಿದ್ವಿ. ಯಾಕಂದ್ರೆ ಅಂಬೇಡ್ಕರ್ ವಿಚಾರಗಳನ್ನ ಪುಸ್ತಕಗಳನ್ನ ಓದಿದಂತ ಸಂದರ್ಭದಲ್ಲಿ ಈ ಸಮುದಾಯಕ್ಕೆ ಒಂದಷ್ಟು ಜ್ಞಾನ ಕಲ್ಕೊಂಡಿದ್ದೀವಿ ಅಂತ ಹೇಳಿ ಅಂದ್ಕೊಂಡು ಜೊತೆಯಾಗಿ ಇವತ್ತು ನಾವು ಒಂದಷ್ಟು ನಾವು ಇನ್ನೂ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಸಾಮುದಾಯಿಕ ಅಂತೇಳಿ ನಾವು ಒಂದು ರೀತಿ ಸಾಕಷ್ಟು ವ್ಯವಸ್ಥೆಯನ್ನು ಅನುಭವಿಸ್ತಾ ಇದ್ದೀವಿ. ಈಗ ಅವರೆಲ್ಲ ಬಂದಿದ್ದಾರೆ. ಮತ್ತೆ ಇವತ್ತೇನಾದ್ರೂ ತಾಲೂಕಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಹೋರಾಟಗಳಾಗಬೇಕು, ಮತ್ತೆ ಜನರಿಗೆ ನ್ಯಾಯ ಸಿಕ್ಕಂತ ಕೆಲಸಗಳು ಪ್ರಜ್ವಲ್ ಅವರ ಯುವಕ ಪ್ರಜ್ವಲ್ ಅವರ ನಾಯಕತ್ವದಲ್ಲಾಗಲಿ ಸದಾ ನಾವು ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಬಹಳ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ನಾವು ಇವತ್ತೇನೋ ಈ ರೀತಿ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ರು, ಈ ರೀತಿ ಇವತ್ತಿನ ಒಂದು ಸಮಾಜದಲ್ಲಿ ಶೋಷಣೆ ಕಮ್ಮಿ ಆದ್ರೂ ಆಗಿನ ಕಾಲಕ್ಕೆ ನಾವು ಯೋಚನೆ ಮಾಡಿದಾಗ ಅವರು ಎಷ್ಟು ಕಷ್ಟದಿಂದ ಎಷ್ಟು ನೋವಿನಿಂದ ಈ ಸಮುದಾಯನ ಈ ಸಮಾಜವನ್ನು ಕಟ್ಟಿದ್ದಾರೆ ಅನ್ನೋದನ್ನ ನಾವು ಪರಿಕಲ್ಪನೆ ಮಾಡ್ಕೋಬೇಕು. ಯಾಕಂದ್ರೆ ಈಗ ಸಾವಿತ್ರಿಬಾಯಿ ಫುಲೆಯವರ ಬಗ್ಗೆ ನಾವು ಓದ್ತಾ ಇದ್ದಾಗ ನಮಗೆಲ್ಲ ತಿಳಿ ಬರೋದು ಅವ್ರ ನೋವಿನಿಂದ ಕಷ್ಟದಿಂದನೇ ಒಂದು ಸಮುದಾಯವನ್ನು ಒಂದು ಸಮಾಜವನ್ನು ಕಟ್ಟಿದ್ದಾರೆ ಅನ್ನೋದೇ ಒಂದು ವಿಚಾರ ಇಲ್ಲ. ಅವರು ಒಂದು ಸಗಣಿಯಿಂದ ಇದರಿಂದ ಅವಮಾನ ಆಗಿರ್ಬೋದು, ಜನರಿಂದ ಬಯಸ್ಕೊಂಡಿರೋದಾಗಲಿ ಬೇರೆ ರೀತಿ ಅವರು ಪಟ್ಟಂಥ ತೊಂದರೆಗಳನ್ನು ನಾವು ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ. ಈ ಸಮಾಜವನ್ನು ಇಷ್ಟೆಲ್ಲ ಕಟ್ಟಿದ್ದಾರೆ, ಆದರೆ ನಮ್ಮ ಸಮುದಾಯ ನಮ್ಮ ಸಮಾಜ ಇದನ್ನು ತಿಳ್ಕೊಳ್ದಿಲ್ವಲ್ಲ, ಇದನ್ನು ತಿಳ್ಕೊಂಡು ಮುಂದುವರಿಯೋದಿಲ್ವಲ್ಲ, ಓದೋದಿಲ್ವಲ್ಲ ಅನ್ನೋ ಒಂದು ನೋವಿರುತ್ತೆ. ಅದಕ್ಕಾಗಿ ಒಂದು ಆದರ್ಶ ದಂಪತಿಗಳು ಹೇಗಿರ್ಬೇಕಾದ್ರೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆಯವರನ್ನು ನೋಡಿ ನಾವು ತಿಳ್ಕೊಬೇಕಾಗುತ್ತೆ. ಸಮಾಜದಲ್ಲಿ ಈ ರೀತಿ ಬದುಕಿ ಈ ರೀತಿ ನಾವು ಸಮಾಜವನ್ನು ಕಟ್ಬೋದು ಅನ್ನೋ ಒಂದು ಸ್ಫೂರ್ತಿ ತುಂಬಿದ್ದಾರೆ. ಅದನ್ನು ಮೈಗೂಡಿಸ್ಕೊಂಡು ನಾವೆಲ್ಲರೂ ಸಾಕಬೇಕು. ಇದೇ ರೀತಿ ನಮ್ಮ ಸಮಾಜನ ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ಒಂದು ಪರಿಕಲ್ಪನೆ ಅವರಲ್ಲಿದ್ದು ಅವರು ಇವತ್ತು ಇಷ್ಟು ನಾವು ಸೇರ್ಕೊಳ್ಳೋದಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ. ಅಕ್ಷರ ಮಾತೆ ಅಂತಲೇ ಅವರು ಬೆಳೆದುಕೊಟ್ಟು ಅವರು ದೇಶದ ಮೊದಲ ಶಿಕ್ಷಕಿಯಾಗಿ ಬಂದು ಹಾಗೂ ಮೊದಲನೇ ಬಾರಿ 1848ರಲ್ಲಿ ಅವರು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಮಹಿಳೆಯರಿಗೆ. ಅಂದರೆ ಆಗಿನ ಸಮಯದಲ್ಲಿ ಅದು ಮಾಡೋದು ಎಷ್ಟು ದೊಡ್ಡ ಮಹಾಕಾರ್ಯ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಇಂಥ ಒಂದು ಸಮಾಜ ಸುಧಾರಕರನ್ನ ಐತಿಹಾಸಿಕ ಒಂದು ವ್ಯಕ್ತಿಗಳನ್ನು ನಾವು ನೆನೆಸ್ಕೊಳ್ಳೋದ್ರಿಂದ ನಾವು ನಮ್ಮ ಸಮಾಜನ ಇನ್ನೂ ಗಟ್ಟಿಯಾಗಿ ಕಟ್ಟುವಂಥ ಒಂದು ಸ್ಫೂರ್ತಿ ನಮ್ಮಲ್ಲಿ ಬರುತ್ತೆ. ಅದಕ್ಕಾಗಿ ಯಾರ ಇತಿಹಾಸನ ಮರಿತಾರೋ ಅವ್ರ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗೋದೇ ಇಲ್ಲ. ಇದಂತೂ ಸತ್ಯದ ಮಾತು. ಯಾವತ್ತೇ ಆಗಲಿ ನಾವು ನಮ್ಮ ಇತಿಹಾಸವನ್ನು ಯಾವತ್ತೂ ಮರಿಬಾರ್ದು, ಸದಾ ಅದನ್ನು ಸ್ಮರಿಸಿ ಅದಕ್ಕೆ ಗೌರವ ಸಲ್ಲಿಸಲೇಬೇಕು. ಅಂದರೆ ಒಂದು 60-70 ವರ್ಷಗಳ ಹಿಂದೆ ತಗೊಂಡ್ರೆ ಜಗದೀಶಂಕರ್ ಸಾಹೇಬರು ಹಳ್ಳಿಗೂ ವಿಚಾರಗಳನ್ನು ಕೊಡ್ತಾರೆ. ನಾವೆಲ್ಲ ಸಣ್ಣ ಮಕ್ಕಳು, 2 ವರ್ಷ 3 ವರ್ಷ ಹುಡುಕಿ
ಯುವಕನಾಗಿದ್ದಾಗ ಪ್ರತಿಯೊಂದು ಹಳ್ಳಿಗಳಲ್ಲೂ ಏನೋ ನಮ್ಮ ಆನೇಕಲ್ ಕಸಬಾ ಆಗಿರಲಿ, ಜಿಗಣಿ ಹೋಬಳಿ ಆಗಿರಲಿ, ಹತ್ತುಬೆಲೆ ಹೋಬಳಿ, ಸಜ್ಜಾಪುರ ಹೋಬಳಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಬುದ್ಧರ ಬಗ್ಗೆ, ಬಸವಣ್ಣ ಅವ್ರ ಬಗ್ಗೆ, ಪ್ರತಿ ಏನೋ ದೊಡ್ಡ ದೊಡ್ಡ ಇದ್ದಂಥ ನಾಯಕರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಕೊಡ್ತಾ ಇದ್ದವು. ಸೊ ಭಾಳಷ್ಟು ಕಡಿಮೆ ಆಗಿಲ್ಲ. ಅವಾಗ ನಾವು ಸಾಹೇಬ್ರ ಜೊತೆಯಲ್ಲಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಅವಾಗ ಹೇಳೋರು ನಮಗೆ ಜಲ್ಲಿ ವೆಂಕಟೇಶ್ ಊರಲ್ಲಿ ಒಂದು ವಿಚಾರ ನೋಡ್ರಿ ಅಂತ ತುಂಬ ಎಷ್ಟೋ ದಿನ ಮನೆಗಳಿಗೆ ಹೋಗ್ತಾರಿಲ್ಲ ಸಾಹೇಬರು. ಕರ್ನಾಟಕದಲ್ಲಿ ಹೋರಾಟಗಳು ಮಾಡಿದ್ದಾರೆ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ ಭಾಳಷ್ಟು ಹೋರಾಟಗಳು ಮಾಡಿದಂಥ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ನಾನು ಜಬಿ ಬೀಳ್ತಾ ಆವಾಗ ನಾನು ಸಾಲದ ಬಂದು 20 ವರ್ಷ ಆಯಿತು. ಇಂಗ್ಲೀಷಲ್ಲಿ ಕೆಲಸ ಜೊತೆ ಸೇರಿ ಆವಾಗ ಈ ದೇವ್ರ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಇಲ್ಲಿ ಬಂದಿರೋಂಥ ಮನೆ ಮಕ್ಕಳಪ್ಪ ಮನೆ ಹೋಗಿ ಈ ಥರ ಅವತ್ತು ಈ ಥರ ಆಯಾಮನ್ನು ತಿಳ್ಕೊಬೇಕಂತೇಳಿ ಈ ಮನೆಗಳು ಇನ್ನೂ ಸಂತೋಷ. ನಾಡಿನ ಜನತೆಗೆ ಸಾವಿತ್ರಿಬಾಯಿ ಫುಲೆಯವರ 194ನೇ ಜನ್ಮದಿನದ ಶುಭಾಶಯಗಳು. ಇವತ್ತು ಏನು ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನೆ ರಾಜ್ಯಾಧ್ಯಕ್ಷರಾದಂತಹ ಪ್ರಜ್ವಲ್ ಜಿಗ್ನಿಶಂಕರ್ ಅವರು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಜಾಲಿ ವೆಂಕಟೇಶಣ್ಣನವರ ಒಂದು ಸಮ್ಮುಖದಲ್ಲಿ ಕಾವಲ ಹೊಸಳ್ಳಿಯ ಜನತಾ ಕಾಲೋನಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಸಾವಿತ್ರಿಬಾಯಿ ಫುಲೆ ಅವರು ನಮಗೆಲ್ಲರಿಗೂ ಈಗ ಪರಿಚಯ ಆಗ್ತಾ ಇದ್ದಾರೆ. ಯಾಕಂದರೆ ನಮ್ಮ ಇತಿಹಾಸವನ್ನು ಮುಚ್ಚಿಟ್ಟಿದ್ದಾರೆ ನಮ್ಮ ಈ ಸಮಾಜ. ಎಷ್ಟೋ ವರ್ಷಗಳಿಂದ ಮುಚ್ಚಿ ಹೋಗಿದಂಥ ಇತಿಹಾಸ ಈಗ ಬೆಳಕಿಗೆ ಬರ್ತಾಯಿದೆ. ನಮ್ಮ ಜಿಗ್ನಿಶಂಕರ್ ಸಾಹೇಬರು ಅಂಥವ್ರು ಆಗಿರ್ಬೋದು, ಗೋಪಾಲಣ್ಣವರಾಗಿರ್ಬೋದು, ನಮ್ಮ ಪಟಪಟ್ ನಾಗರಾಜಣ್ಣ ಅಂಥವರಾಗಿರ್ಬೋದು, ಇನ್ನು ಹಲವಾರು ನಮ್ಮ ತಾಲೂಕಿನ ಏನು ಲೀಡರ್ಸ್ ಇದ್ದಾರೆ ಅವ್ರ ಮುಖಾಂತರ ನಾವು ಹಲವಾರು ಇತಿಹಾಸವನ್ನು ನಾವು ತಿಳ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅಂಥೇಳಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು 200 ವರ್ಷಗಳ ಹಿಂದೆಯೇ ಏನು ಮಾಡಿದ್ರು, ಶಾಲೆಗಳನ್ನು ತೆರೆದ್ರು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆಯೋದ್ರ ಮುಖಾಂತರ ಇತಿಹಾಸದಲ್ಲಿ ಅವರು ಮತ್ತೆ ಮರುಕಳಿಸ್ತಾ ಇದ್ದಾರೆ. ಇದನ್ನು ನಾವೇನು ಮಾಡಬೇಕು, ನಮ್ಮ ಹೆಣ್ಣು ಮಕ್ಕಳು ಮುಖ್ಯವಾಗಿ ಅವರ ಒಂದು ತ್ಯಾಗವನ್ನು ಪರಿಗಣಿಸಬೇಕು. ಅವರ ತ್ಯಾಗ ಬಲಿದಾನವನ್ನು ನೆನೆಸ್ಕೊಂಡು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾವಿತ್ರಿಬಾಯಿ ಫುಲೆಯವರ ದಿನಾಚರಣೆಯನ್ನು, ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಇವತ್ತು ಏನಪ್ಪ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಕೂಡ ಮತ್ತೆ ಹಿಂದೆ ಹೋಗ್ತಾ ಇದ್ದಾರೆ. ಅದರ ಕಾರಣಗಳು ನಿಜವಾಗ್ಲೂ ವಿದ್ಯಾವಂತರು ತಪ್ಪು ದಾರಿಲಿ ನಡೀತಾ ಇದ್ದಾರೆ ಅಂತ ಅನಿಸ್ತಿದೆ. ಎಷ್ಟೋ ವಿದ್ಯಾವಂತರು ಯಾಕೆ ಅಂತಂದರೆ ಇವತ್ತಿನ ನಮ್ಮ ಜನ ಮತ್ತೆ ಹಿಂದೆ ಹೋಗ್ತಾ ಇದ್ದಾರೆ. ವಿದ್ಯಾವಂತರ ಆಗಿದ್ದವ್ರು ಏನು ಮಾಡಬೇಕಾಗಿತ್ತಂದರೆ ಅವಿದ್ಯಾವಂತರಿಗೆ ಅರಿವು ಮೂಡಿಸ್ಬೇಕಾಗಿತ್ತು. ನಾವು ಯಾರು, ನಮ್ಮ ಇತಿಹಾಸ ಏನು, ನಾವು ಎಲ್ಲಿಂದ ಬಂದ್ವಿ, ನಾವು ಏನು ಮಾಡಬೇಕು ಅನ್ನೋದು ವಿದ್ಯಾವಂತರಿಗೆ ಗೊತ್ತು. ಆದರೆ ಈಗ ವಿದ್ಯಾವಂತರು ಏನು ಮಾಡ್ತಿದ್ದಾರೆ ಅಂತಂದರೆ ಅವ್ರದ್ದೇ ಆದಂಥ ಚೌಕಟ್ಟಲ್ಲಿ ನಾನು ನನ್ನ ಫ್ಯಾಮಿಲಿ ಅನ್ನೋ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಲಿಮಿಟೇಷನ್ಸಲ್ಲಿ ಬದುಕ್ತಾ ಇದ್ದಾರೆ. ಇದು ಬಾಬಾ ಸಾಹೇಬ್ರು ಹೇಳಿಲ್ಲ. ಪೇ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರೆ. ನಾನು ಏನು ಪಡ್ಕೊಂಡಿದ್ದೀನೋ ಸೊಸೈಟಿಯಿಂದನೇ ಪಡ್ಕೊಂಡಿದ್ದೀನಿ, ಅದನ್ನು ನನಗೆ ಆದಷ್ಟು ಮಟ್ಟಿಗೆ ಸೊಸೈಟಿಗೆ ಕೊಡಬೇಕು ಅಂತ ಹೇಳಿದರು. ಆದರೆ ಇವತ್ತಿನ ದಿನ ವಿದ್ಯಾವಂತರು ಮಾಡ್ತಾ ಇಲ್ಲ ಅದನ್ನು. ನಾನು ಇವತ್ತು ವಿದ್ಯಾವಂತರನ್ನೇ ದೂಷಣೆ ಮಾಡ್ತೀನಿ. ಯಾಕಂದರೆ ವಿಚಾರ ತಿಳ್ಕೊಂಡವರು ವಿಚಾರವನ್ನು ಹರಡಬೇಕಾಗಿತ್ತು. ಇವತ್ತಿನ ದಿನ ನಾವು ಸಾವಿತ್ರಿಬಾಯಿ ಫುಲೆಯವರ 194ನೇ ವರ್ಷದ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆದರೆ ಎಷ್ಟೋ ಜನಕ್ಕೆ ಯಾರಂತಲೇ ಗೊತ್ತಿಲ್ಲ. ಇದು ಏನು, ಯಾಕೆ ಅಂತಂದರೆ ಮತ್ತೆ ನಾನು ವಿದ್ಯಾವಂತರನ್ನೇ ದೂಷಣೆ ಮಾಡ್ತೀನಿ. ವಿದ್ಯಾವಂತರಲ್ಲಿ ನನಗೆ ಒಂದು ಮನವಿ ಏನಪ್ಪ ಅಂತಂದರೆ, ವಿದ್ಯಾವಂತರಾದವರು ಬರೀ ಅವರ ಫ್ಯಾಮಿಲಿಗೆ ಸೀಮಿತ ಆಗಬಾರ್ದು. ನಮ್ಮ ಸುತ್ತಮುತ್ತಲಿನ ಜನತೆಯನ್ನು, ಬಂಧುಗಳನ್ನು, ಸ್ನೇಹಿತರನ್ನು, ಊರನ್ನು ಬೆಳೆಸಬೇಕು ಅಂತ ಹೇಳಿ ನಾನು
ಕೇಳ್ಕೊಳ್ತೀನಿ. ಹಾಗೆ ಪ್ರತಿ ಹೆಣ್ಣು ಮಗು ಕೂಡ ಸಾವಿತ್ರಿಬಾಯಿ ಫುಲೆಯವರ ತ್ಯಾಗವನ್ನು ನೆನೆಸಿ ತನ್ನ ಮಕ್ಕಳಿಗೆ, ಇಡೀ ಕುಟುಂಬಕ್ಕಿಲ್ಲ ಅಂದರೂ ಪರವಾಗಿಲ್ಲ, ತನ್ನ ಹೊಟ್ಟೆಲ್ಲಿ ಹುಟ್ಟಿದ ಮಕ್ಕಳಿಗೆ ಸಾವಿತ್ರಿಬಾಯಿ ಫುಲೆಯವರ ತ್ಯಾಗವನ್ನು ಹೇಳಿ ಅವರು ಈ ಜನ್ಮ ದಿನಾಚರಣೆಯನ್ನು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಅವರು ಆಚರಣೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ಮತ್ತೊಮ್ಮೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನದ ಶುಭಾಶಯವನ್ನು ಎಲ್ಲರಿಗೂ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಮೊದಲನೇದಾಗಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಸಂಘಟನೆ ವತಿಯಿಂದ ಮಾತೆ ಮಹಾತಾಯಿ ಸಾವಿತ್ರಿಬಾಯಿ ಫುಲೆಯವರ 194ನೇ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡಿ ಅವರ ತ್ಯಾಗ, ಅವರ ಕೊಡುಗೆ ಏನು ಅಂತೇಳಿ ಇವತ್ತು ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಈಗಿನ ಯುವಜನರಿಗೆ ತಲುಪಿಸೋಂಥ ಕೆಲಸ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪ್ರಜ್ವಲ್ ಜಿಗ್ನಿಶಂಕರ್ ಬ್ರದರ್ ಆಗಿರ್ಬೋದು, ಮತ್ತು ಆನೇಕಲ್ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂಥ ಜಾಲಿ ವೆಂಕಟೇಶ್ ಅವರು ಅವರ ಸಮ್ಮುಖದಲ್ಲಿ ಒಂದು ತುಂಬ ವೈಜ್ಞಾನಿಕವಾಗಿ ತುಂಬ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸಹ ಬಂದು ತುಂಬ ಖುಷಿ ಆಯಿತು. ಈ ಥರದ್ದು ಅವರ ಆದರ್ಶಗಳನ್ನು ಮುಂದೆ ಸಂಘಟನೆ ಪ್ರತಿ ಹಳ್ಳಿಗೂ ಪ್ರತಿ ಮೂಲೆಗೂ ಈ ಅವರ ಆದರ್ಶ ವಿಚಾರಗಳನ್ನು ತಲುಪಿಸಲಿ ಅಂತೇಳಿ ಆಶ್ರಯಿಸ್ತಾ ಮತ್ತೊಮ್ಮೆ ನಾನು ಸಾವಿತ್ರಿಬಾಯಿ ಫುಲೆಯವರ ಒಂದು ಜಯಂತಿ ಜನ್ಮದಿನಕ್ಕೆ ಶುಭ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಮಾತೆ ಸಾವಿತ್ರಿಬಾಯಿ ಫುಲೆಯವರ 194ನೇ ದಿನೋತ್ಸವದ ಶುಭಾಶಯಗಳು. ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಜಯಂತಿಯನ್ನು ನಾವು ಕಾವಲು ಹೊಸಳ್ಳಿಯ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ನಮ್ಮ ಜಾಲಿ ವೆಂಕಟೇಶ್ ಅವರು ಆಯೋಜನೆ ಮಾಡಿದರು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ PhD ಸ್ಕಾಲರ್ ಆದಂಥ ಡಾಕ್ಟರ್ ಮೀನಾಕ್ಷಿ ಅವರು ಇದನ್ನು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ಯುವಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ದಾರೆ. ಮತ್ತು ಸಾವಿತ್ರಿಬಾಯಿ ಫುಲೆಯವರ ಒಂದು ತ್ಯಾಗ ಬಲಿದಾನಗಳನ್ನು ತುಂಬ ವಿಸ್ತಾರವಾಗಿ ಹಂಚಿಕೊಂಡು ಯುವಕರಲ್ಲಿ ಅರಿವು ಮೂಡಿಸಿದ್ದಾರೆ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಸದಾಕಾಲ ನಡೆಯುತ್ತೆ. ಸಂಘಟನೆ ವತಿಯಿಂದ ಆನೇಕಲ್ ಭಾಗ ಆಗಲಿ ನಮ್ಮ ಕರ್ನಾಟಕದಾದ್ಯಂತ ಈ ರೀತಿ ಕಾರ್ಯಕ್ರಮನ ಸದಾಕಾಲ ಕೊಡ್ತಾ ಇರ್ತೀವಿ. ನಾವು ಈ ಸಂಘಟನೆಯನ್ನು ಇನ್ನೂ ಹೆಚ್ಚಾಗಿ ಬಲಿಷ್ಠಪಡಿಸಿ ಕರ್ನಾಟಕಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಂದು ದಿಟ್ಟ ಸಂದೇಶವನ್ನು ಕೊಡಬೇಕಂತ ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಜೈ ಭೀಮ್. ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವನ್ನು ಆನೇಕಲ್ ಕಾವಲು ಹೊಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ಆಚರಿಸಿರೋದು ನಾನು ತುಂಬ ಸಂತೋಷವಾಗಿರೋಂಥ ವಿಚಾರ. ಹಾಗೆ ಹೆಣ್ಣುಮಕ್ಕಳು ಸಾವಿತ್ರಿಬಾಯಿ ಫುಲೆ ಬಗ್ಗೆ ಈಗ ಹೆಣ್ಮಕ್ಳು ತುಂಬ ತಿಳ್ಕೊಳ್ಬೇಕಾಗಿದೆ. ಅಂದರೆ ಅಕ್ಷರದಾತೆ ಯಾರು ಅಂದರೆ ಸರಸ್ವತಿ ಅಂತಾರೆ. ಸರಸ್ವತಿ ಯಾವ ಕಾಲೇಜಲ್ಲೂ ಓದಿರೋ ಸರ್ಟಿಫಿಕೇಟ್ ಇಲ್ಲ. ಆದರೆ ಸಾವಿತ್ರಿಬಾಯಿ ಫುಲೆ ಎಲ್ಲಿಂದ ವಿದ್ಯೆ ಕಲಿತರು, ಹೇಗೆ ಬಂದರು, ಅವರು ಹೇಗೆ ನಮ್ಮ ಜನಕ್ಕೆ ಅರಿವು ಮೂಡಿಸಿದ್ರು ಅನ್ನೋದನ್ನು ಎಲ್ಲದಕ್ಕೂ ಸರ್ಟಿಫಿಕೇಟ್ ಇದೆ. ಆಗಿರೋದ್ರಿಂದ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಸಾವಿತ್ರಿಬಾಯಿ ಫುಲೆ ಅವ್ರ ಫೋಟೋನ ಹಾಕಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನನ್ನ ಒಂದು ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಏನು ಇವತ್ತು ಮಾತೆ ಸಾವಿತ್ರಿಬಾಯಿ ಫುಲೆಯ ಜಯಂತಿಯನ್ನು ಭಾಳ ಸರಳವಾಗಿ ಇವತ್ತು ಆಚರಣೆ ಮಾಡ್ತಾಯಿದ್ರಿ. ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ನಮ್ಮ ಹೋರಾಟಗಾರರಾದಂಥ ನಾಯಕರಾದಂಥ ಪ್ರಜ್ವಲ್ ಸಾಹೇಬರ ಅವ್ರ ನೇತೃತ್ವದಲ್ಲಿ ಕಾವಲಸಳ್ಳಿ ಜನತಾ ಕಾಲೋನಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಭಾಳ ಅರ್ಥಪೂರ್ವಕವಾಗಿ ವಿಚಾರಗಳನ್ನು ಕೊಟ್ಟಿದ್ರಿ. ಏನು ಆ ತಾಯಿ ಈ ಜಗತ್ತಿಗೆ ಒಂದು ಅಕ್ಷರ ಕೊಟ್ಟಂಥ ಆ ತಾಯಿ ಇಡೀ ನಾಡಿನ ಜನತೆಗೆ ನಾವು ಹೇಳೋದಿಷ್ಟ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗಾಗಲಿ ಯುವಕರಿಗಾಗಲಿ ಒಂದು ಅಕ್ಷರ ಗಾಯನವನ್ನು ಕೊಡಬೇಕು ನಾವು ಅಂತ ಹೇಳ್ತಾ ನಮ್ಮ ಕಾವಲಸಳ್ಳಿ ಜನತಾ ಕಾಲೋನಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆಯವ್ರ ಜಯಂತಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಂಥ ನಮ್ಮ ಪ್ರೀತಿಯ ಅಣ್ಣ ಜಾಲಿ ವೆಂಕಟೇಶ್ ಅಣ್ಣವರು ಮತ್ತು ನಮ್ಮ ಸಂಘಟನೆಯ ಅಧ್ಯಕ್ಷರಾದಂಥ ಜಿಗ್ನಿ ಶಂಕರ್ ಅವರ ಮಗ ಪ್ರಜ್ವಲ್ ಜಿಗ್ನಿ ಶಂಕರ್ ಅಣ್ಣವರು, ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನನ್ನ ಪ್ರೀತಿಯ ಸಹೋದರ ಕಬಡ್ಡಿ ಕಿಂಗ್ ಸುನೀಲ್ ಅವರು ಮತ್ತು ಕಾರ್ತಿಕ್ ಅವರು ನನ್ನ ಗೆಳೆಯ, ಇವರೆಲ್ಲರೂ ಸೇರಿ ಈ ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ನಮ್ಮೂರಿನ ಅನೇಕ ಜನಗಳು ಯಾರು ವಿದ್ಯಾಭ್ಯಾಸ ಗೊತ್ತಿಲ್ಲದವರು ಮತ್ತು ಎಲ್ಲ ಯುವಕರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಅರಿವು ಮೂಡ್ತಕ್ಕಂಥ ಒಂದು ಇದು ಸಾಮಾಜಿಕವಾಗಿ. ಮತ್ತು ಮೀನಾಕ್ಷಿ ಅಕ್ಕ ಅವ್ರು ಬಂದು ತುಂಬ ಅದ್ಭುತವಾಗಿ ಅವ್ರ ಕತೆ ಮುಖಾಂತರ ಹೇಳಿದ್ರು ಸಾವಿತ್ರಿಬಾಯಿ ಫುಲೆ ಅವ್ರ ಜೀವನ ಚರಿತ್ರೆನ. ಇದೆಲ್ಲ
ನಮ್ಮ ಯುವಕರಿಗೆ ಗೊತ್ತಾಗಬೇಕು, ವಿದ್ಯಾಭ್ಯಾಸ ಯಾರು ಇಲ್ಲ, ತುಂಬ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿಲ್ಲದವ್ರಿಗೆಲ್ಲರಿಗೂ ಗೊತ್ತಾಗ್ತಾಯಿದೆ, ಅವ್ರಿಗೂ ಗೊತ್ತಾಗ್ತಾಯಿದೆ. ಇದನ್ನೆಲ್ಲ ನೀವು ನಮ್ಮ ತಾಲೂಕು ಜನಕ್ಕೆ ತೋರಿಸ್ತಿರೋ ನೀವು, ಥ್ಯಾಂಕ್ಸ್ ಟು ಯು ಮೀಡಿಯಾ, ನಿಮಗೂ ತುಂಬ ಧನ್ಯವಾದಗಳು. ಇಲ್ಲಿ ನಮಗೂ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಜೈ ಭೀಮ್. ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಸಾಹೇಬರು ಪ್ರಜ್ವಲ್ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾವಿತ್ರಿ ಬಾಪುಲೆ ಅವರ ಜನ್ಮ ದಿನಾಂಕವನ್ನು ಸೂಕ್ಷ್ಮ ಮೂಲಕವಾಗಿ ಇವತ್ತು ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ರಿಪಬ್ಲಿಕನ್ ಸೇನೆಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮಗುವಿಂದ ಹಿಡಿದು ಹಿರಿಯರವರೆಗೂ ಮಹಿಳೆಯರವರೆಗೂ ಸಮಾನವಾಗಿ ಸಿಗಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಸಾವಿತ್ರಿ ಬಾಪುಲೆ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ರಿಪಬ್ಲಿಕನ್ ಸೇನೆಗೆ ನಾವು ಬರೋ ಕಾರಣ ಏನಂದರೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಇದೆ. ಎಲ್ಲರೂ ಕೂಡ ಮುನ್ನುಗ್ಗಬೇಕು, ಹುಲಿಗಳಾಗಿ ಮುನ್ನುಗ್ಗಿ ಮತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಸ್ಥಾನಮಾನಗಳನ್ನು ದೊರಕಿಸ್ಕೊಡ್ತಾ ಇದ್ದಾರೆ ರಿಪಬ್ಲಿಕನ್ ಸೇನೆಯ ಅಧ್ಯಕ್ಷರು ಹಾಗೂ ಜಾಲಿ ವೆಂಕಟೇಶ್ ಅವರು. ಈ ಸಂಘಟನೆ ಇದೇ ಒಂದು ಮೂಲಕ ಅಲ್ಲ, ಪ್ರತಿಯೊಂದು ವಿಚಾರಗಳಲ್ಲಿ ರಿಪಬ್ಲಿಕನ್ ಸೇನೆ ಮುಂದೆ ಇರುತ್ತೆ. ನಾವು ಕೂಡ ಜೊತೆಲಿರ್ತೀವಿ. ಪ್ರಜ್ವಲ್ ಸಾಹೇಬ್ರನ್ನು ಮುಂದೆ ಕರ್ಕೊಂಡು ರಿಪಬ್ಲಿಕನ್ ಸೇನೆನ ಒಂದು ದೊಡ್ಡ ಮಟ್ಟಕ್ಕೆ ನಾವು ಕಾರ್ಯಕ್ರಮನ ನಡೆಸಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು ಒಂದು ಉತ್ತಮದ ಸಂಘಟನೆ ಮೂಲಕ ಎಲ್ಲರಿಗೂ ಸಮಾನತೆಯನ್ನು ನೀಡೋಕ್ಕೆ ನಾವು ಇಷ್ಟಪಡ್ತೀವಿ. ಎಲ್ಲರಿಗೂ ಜೈ ಭೀಮ್. ಸೇನಾ ವತಿಯಿಂದ ಅಕ್ಷರದವ ಸಾವಿತ್ರಿಬಾಯಿ ಫುಲೆಯ ಜಯಂತಿಯ ಶುಭಾಶಯಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಶಾಲಾ ಮಕ್ಕಳಿಗೂ ಹಾಗೂ ಶಿಕ್ಷಕಿಯಾದಂಥ ಮೀನಾಕ್ಷಿ ಮೇಡಮ್ಮನವರಿಗೂ ಹಾಗೂ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರಜ್ವಲ್ ಜಗದೀಶಂಕರ್ ಸಾಹೇಬರಿಗೂ ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಜಾಲಿ ವೆಂಕಟೇಶ್ ಅವರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮದವರು ತಮಗೂ ಸಹ ಅಕ್ಷರದವ್ವನ ಈ ಒಂದು ಜಯಂತಿಯ ಶುಭಾಶಯಗಳನ್ನು ತಮಗೂ ಸಹ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್.